ಮನೆಯಲ್ಲಿ ಕೆಟ್ಟದಾದ್ರೂ ಶಿವಶಂಕರಪ್ಪ ಅವರಿದ್ರು, ಒಳ್ಳೇದು ನಡೆದ್ರು ಕೂಡ ಶಿವಶಂಕರಪ್ಪ ಅವರಿದ್ರು ಈ ಕ್ಷೇತ್ರ ಜನತೆಗೆ. ಒಂದೇ ಕುಟುಂಬದ ಕೈಗೆ ಆಡಳಿತ ಯಾಕೆ ಅಂತ ಜೊತೆಗೆ ಎಲ್ಲ ವರ್ಗದವ್ರು ನಾವು ಟಿಕೆಟ್ ಕೊಡಕಾಲ ನಿಲ್ಸಕ್ಕಲ್ಲ, ಒಬ್ರು ಮಾತ್ರ ನಿಲ್ಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಏನ್ ಮಾಡುತ್ತೆ, ಎಲ್ಲರನ್ನು ಒಟ್ಟಿಗೆ ತಗೊಂಡು ಒಗ್ಗಟ್ಟಿಂದ ಕೆಲಸವನ್ನ ಮಾಡುತ್ತೆ. ಅಲ್ಪಸಂಖ್ಯಾತರ ಅಸಮಾಧಾನ ಅಂತ ಯಾರು ಹೇಳ್ತಾರೆ, ಅವರಲ್ಲಿ ಒಂದ್ MLA ಇಲ್ಲ, ಒಂದ್ MP ಇಲ್ಲ, ಒಂದ್ ರಾಜ್ಯಸಭೆ ಇಲ್ಲ, ಅವರೆಲ್ಲರೂ ಕೂಡ ಒಡೆದಾಡುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ, RSS ಮಾಡ್ತಾ ಇದೆ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ಇವತ್ತು ನಮ್ಮ ಜೊತೆ ಇದ್ದಾರೆ ಯೂತ್ ಕಾಂಗ್ರೆಸ್ನ ಸ್ಟೇಟ್ ಪ್ರೆಸಿಡೆಂಟ್ ಆಗಿರುವಂಥ ಮಂಜುನಾಥ್ ಗೌಡ ಅವರು. ಮಂಜುನಾಥ್ ಅವರೇ, ಹೇಗೆ ನಡೀತಾ ಇದೆ ಕ್ಯಾಂಪೇನ್ ದಾವಣಗೆರೆಯಲ್ಲಿ? ಈ ಒಂದು ಉಪಚುನಾವಣೆ ಕಾಂಗ್ರೆಸ್ನ ಗೆಲುವು ಅಂತಲೇ ಹೇಳ್ಬೋದು. ಯಾಕಂತಂದರೆ ಕಾಂಗ್ರೆಸ್ ಪಕ್ಷ ಒಬ್ಬ ಯುವಕನನ್ನು ಈ ಒಂದು ಕ್ಷೇತ್ರಕ್ಕೆ, ಈ ಒಂದು ಉಪಚುನಾವಣೆಗೆ ಕೊಟ್ಟಿದೆ. ಎಲ್ಲ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು, ಸಾವಿರಾರಕ್ಕೂ ಹೆಚ್ಚು ಕಾರ್ಯಕರ್ತರು ಬಂದು ಸಮರ್ಥ ಅವ್ರಿಗೆ ದುಡಿಬೇಕು, ಅವನ್ನ ಗೆಲ್ಲಿಸಬೇಕು ಅಂತ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸಮರ್ಥ ಅವರು ಒಬ್ಬ ಯುವ ನಾಯಕ, ಮತ್ತು ಅವ್ರಿಗೆ ಈ ಒಂದು ಕ್ಷೇತ್ರದಲ್ಲಿ ಇತಿಹಾಸ ಇದೆ. ಅವ್ರ ತಾತ ತುಂಬ ವರ್ಷದಿಂದ ಸೇವೆ ಮಾಡ್ಕೊಂಬಂದಿರುವಂಥದ್ದು. ರಾಜಕೀಯನ ಬದಿಗಿಟ್ಟು ಸೇವೆಯಲ್ಲೂ ಕೂಡ ಎಜುಕೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು, ಯಾವುದೇ ಸಮಸ್ಯೆ ಇರ್ಬೋದು, ಮನೆಯಲ್ಲಿ ಕೆಟ್ಟದಾದ್ರೂ ಶಿವಶಂಕರಪ್ಪ ಅವರಿದ್ದರು, ಒಳ್ಳೇದು ನಡೆದರೂ ಕೂಡ ಶಿವಶಂಕರಪ್ಪ ಅವರಿದ್ದರು ಈ ಕ್ಷೇತ್ರ ಜನತೆಗೆ. ಆ ರೀತಿಯ ಸಂದರ್ಭದಲ್ಲಿ ಅವ್ರ ಮರಣ ಹೊಂದಿದ ನಂತರ ಅವ್ರ ಮೊಮ್ಮಗನಿಗೆ ಅವಕಾಶವನ್ನು ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಅದಕ್ಕೆ ನಾವೆಲ್ಲರೂ ಸೇರಿ ದುಡಿಬೇಕು ಅಂತ ಹೊರಟಿದ್ವಿ. ಮತ್ತು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನ ಏನು ಕೊಟ್ಟಿದೆ, ಏನು ಬಡವರಿದ್ದಾರೆ, ಒಂದು ಬಡತನ ರೇಖೆಯಿಂದ ಕೆಳಗಿರುವಂಥ ಎಲ್ಲ ಬಡ ಜನರಿಗೆ ಆ ಒಂದು 5 ಗ್ಯಾರಂಟಿಗಳು ಸಲ್ತಾ ಇದೆ. ಜೊತೆಯಲ್ಲಿ ಅಲ್ಲಿ ಜಾತಿ ಧರ್ಮ ಏನೂ ಇಲ್ಲ ನಮ್ಮ ಗ್ಯಾರಂಟಿಗಳಿಗೆ. ಆ ರೀತಿ ಒಂದು ಎಲ್ಲರೂ ಕೂಡ ಸೌಲಭ್ಯನೂ ಕೂಡ ಸಲ್ಲಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ. ಈ ಸಂದರ್ಭದಲ್ಲಿ ಸಮರ್ಥ ಅವರು ನಮಗೆ ಒಳ್ಳೆಯ ನಾಯಕ, ನಮಗೆ ನಂಬಿಕೆ ಇದೆ. ನಾವು ಕಡಿಮೆ ಅಂದರೆ 40,000 to 50,000 ಲೀಡಲ್ಲಿ ಗೆಲ್ತೇವೆ ಈ ಉಪಚುನಾವಣೆ. ಬಟ್ ಇಲ್ಲಿ ಸಹಜವಾದ ಪ್ರಶ್ನೆ ಏನಂದ್ರೆ, ಇಲ್ಲಿ ವಿರೋಧ ಪಕ್ಷದ ಪ್ರಶ್ನೆ ಅಲ್ಲ ಅಥವಾ ಯಾವುದೋ ಸಮುದಾಯದ ಪ್ರಶ್ನೆ ಅಲ್ಲ, ಒಂದೇ ಕುಟುಂಬದ ಕೈಗೆ ಆಡಳಿತ ಯಾಕೆ ಅಂತ. MP ಇದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ, MLA ಆಗಿದ್ರು, ಈಗಲೂ ಯಾಕೆ ಅದೇ ಕುಟುಂಬಕ್ಕೆ ಟಿಕೆಟ್ ಬೇಕಾಗಿತ್ತು ಅನ್ನೋದು. ನೋಡಿ, ಜನರಲ್ ಎಲೆಕ್ಷನ್ ಬೇರೆ, ಉಪಚುನಾವಣೆ ಬೇರೆ. ನಾವು ಯುದ್ಧಕ್ಕೆ ಹೋಗೋ ಸಂದರ್ಭದಲ್ಲಿ ಅದು ಯಾವ ಯುದ್ಧ ಅಂತ ನೋಡಬೇಕಾಗುತ್ತೆ. ಯಾವ ಸಂದರ್ಭದಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡು ಕೆಲಸವನ್ನು ಮಾಡಬೇಕು, ಅಥವಾ ನಮ್ಮ ಗೆಲುವು ಯಾವ ರೀತಿ ಇರಬೇಕು ಅಂತ. ಈ ಉಪಚುನಾವಣೆಯಲ್ಲಿ ಸಮರ್ಥ ಅವರು ಒಳ್ಳೆಯ ನಾಯಕ, ಅವರನ್ನೇ ಕ್ಯಾಂಡಿಡೇಟ್ ಮಾಡಬೇಕು ಅಂತ ನಮ್ಮೆಲ್ಲ ಹಿರಿಯ ನಾಯಕರುಗಳು, ಏನು CM ಇರ್ಬೋದು, DCM ಇರ್ಬೋದು, ಜಮೀರ್ ಅಣ್ಣವ್ರು ಇರ್ಬೋದು, ಸಲೀಂ ಅಹಮದ್ ಇರ್ಬೋದು, ಎಲ್ಲರೂ ಸೇರಿ, ಎಲ್ಲ ನಾಯಕರುಗಳು ಸೇರಿ ಸಮರ್ಥ ಅವ್ರು ಒಳ್ಳೆಯ ನಾಯಕ, ಅವ್ರು ಯುವ ನಾಯಕರಾಗ್ಬೋದು ಅಂತೇಳಿ ಅವ್ರಿಗೆ ಕ್ಯಾಂಡಿಡೇಟ್ ಮಾಡಿದ್ದಾರೆ. ಜೊತೆಗೆ ಎಲ್ಲ ವರ್ಗದವ್ರೂ ನಾವು ಟಿಕೆಟ್ ಕೊಡೋಕಾಲ ನಿಲ್ಸಕ್ಕಲ್ಲ, ಒಬ್ಬರು ಮಾತ್ರ ನಿಲ್ಲಬೇಕಾಗಿರೋದು. ಉದಾಹರಣೆಗೆ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಮೈನಾರಿಟಿಯ ನಾಯಕರುಗಳು ಟಿಕೆಟನ್ನು ಕೇಳುವಂಥದ್ದು ಅವ್ರ ಹಕ್ಕು. ಯಾಕಂದರೆ ಕಾರ್ಯಕರ್ತರು ಕೇಳಲೇಬೇಕು, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನಾದರೂ ಕೇಳಬೇಕು, ಮತ್ತೋರ್ವ ಆದರೂ ಕೇಳಬೇಕು. ಖಾಲಿದವರು ಕೇಳೋದು ಸರಿ ಅಂತಲೇ ಯುವ ಕಾಂಗ್ರೆಸ್ ಹೇಳುತ್ತೆ, ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಹೇಳ್ತಾರೆ. ನಾವು ಒಟ್ಟಾಗಿ ಒಬ್ಬ ನಾಯಕನನ್ನು ಚೂಸ್ ಮಾಡಿ ಗೆಲ್ಲುವಂಥದ್ದು ನಮ್ಮ ಕರ್ತವ್ಯ. ಸಮರ್ಥವ್ರನ್ನ ಚೂಸ್ ಮಾಡಿದರೆ ಗೆಲ್ತೀವಿ. ನೋಡಿ, ಈ ಕ್ಷೇತ್ರದಲ್ಲಿ ಮೈನಾರಿಟೀಸ್ ಜಾಸ್ತಿ ಇದ್ದಾರೆ, ಅವರ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಜಾಸ್ತಿ ಇದೆ. ಕೆಲವೊಂದು ಬಾರಿ ರಾಮನಗರದಲ್ಲಿ ನಮ್ಮ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ, ಅಲ್ಲಿ ಮೈನಾರಿಟೀಸ್ ಕಡಿಮೆ ಇದ್ದರೂ ಕೂಡ ಅಲ್ಲಿರುವಂಥ ಬೇರೆ ವರ್ಗ, ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಅವರೆಲ್ಲ ಸೇರಿ ಅವ್ರನ್ನ ಗೆಲ್ಲಿಸೋದು. ನೀವು ಇಲ್ಲಿ ಶಿಗ್ಗಾವಿಗೆ ಹೋಗಿ, ಪಟಾಣವರು, ಅಲ್ಲಿ ಅವರ ಮೈನಾರಿಟೀಸ್ ಕಡಿಮೆ ಇದ್ದರೂ ಕೂಡ ಎಲ್ಲ ವರ್ಗನೂ ಸೇರಿ ಅವ್ರನ್ನ ಗೆಲ್ಲಿಸಿ MLA ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಏನು ಮಾಡುತ್ತೆ, ಎಲ್ಲರನ್ನು ಒಟ್ಟಿಗೆ ತೊಗೊಂಡು ಒಗ್ಗಟ್ಟಿಂದ ಕೆಲಸವನ್ನು ಮಾಡುತ್ತೆ. ಎಲ್ಲ ಜಾತಿ ಧರ್ಮ ಮತ್ತು ಎಲ್ಲ ಜನರನ್ನು ಸೇರಿಸ್ಕೊಂಡು ಯಾರನ್ನ ಚೂಸ್ ಮಾಡಬೇಕು, ಎಲೆಕ್ಷನ್ಗೆ ಯಾರನ್ನ ಗೆಲ್ಲಿಸ್ಬೇಕು, ಯಾವ ವ್ಯಕ್ತಿಯಿಂದ ನಾವು ಕೆಲಸವನ್ನು ತೊಗೊಬೇಕು ಮತ್ತು ಜನರಿಗೆ ಸೇವೆಯನ್ನು ಕೊಡಬೇಕು, ಆ ರೀತಿ ವ್ಯಕ್ತಿಯನ್ನು ಚೂಸ್ ಮಾಡುತ್ತೆ ಕಾಂಗ್ರೆಸ್ ಪಕ್ಷ. ಸರಿಯಾಗಿ ಸಮರ್ಥವನ್ನು ಚೂಸ್ ಮಾಡಿದೆ, ನಾವೇ ಗೆಲ್ತೀವಿ. ಅಲ್ಪಸಂಖ್ಯಾತರ ಒಂದು ಅಸಮಾಧಾನ ಏನಿದೆ, ಇದು ವಿರೋಧಿ ಅಲೆಗೆ ಎಡೆ ಮಾಡಿಕೊಡ್ಬೋದು, ಕಾಂಗ್ರೆಸ್ಗೆ ಕಷ್ಟ ಆಗ್ಬೋದು ಅಂತ. ಅಲ್ಪಸಂಖ್ಯಾತರ ಅಸಮಾಧಾನ ಅಂತ ಯಾರು ಹೇಳ್ತಾ ಇರೋದು? ಅಲ್ಪಸಂಖ್ಯಾತರೇ ಹೇಳ್ತಿದ್ದಾರೆ, ಒಂದಷ್ಟು ಮುಸ್ಲಿಂ ಲೀಡರ್ಸೇ ಕಾಂಟೆಸ್ಟ್ ಮಾಡ್ತಿದ್ದಾರೆ. ಇಲ್ಲ, ಅದನ್ನೇ ಹೇಳಿದ್ನಲ್ಲ. ಈಗ ನನಗೆ ಬೇಕು ಅಂತ ಕೇಳಿದ್ರಲ್ಲಿ ತಪ್ಪಿಲ್ಲ. ನಮ್ಮ ಎಲ್ಲ ನಾಯಕರುಗಳು ನಾನು ನಿಲ್ತೀನಿ, ಅವಕಾಶ ಕೊಡಿ ಅನ್ನೋ ತಪ್ಪಿಲ್ಲ. ಕೇಳಿದ್ರು, ಅವ್ರಿಗೆ ಕುಂತು ಮಾತಾಡಿದ್ದೀವಿ, ಅವರು ಎಲ್ಲ ವಾಪಸ್ ತಗೊಂಡಿದ್ದಾರೆ. ಈಗ ಟಿಕೆಟ್ ಇದನ್ನು ಏನು ಅಪ್ಲಿಕೇಶನ್ ಹಾಕಿರೋ ವಾಪಸ್ ತಗೊಂಡಿದ್ದಾರೆ, ನಾಮಿನೇಷನ್ನು. ಇವಾಗ ನಮ್ಮೊಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಾಲಿದವ್ರು ಇವತ್ತು ಕೂಡ ಇದ್ದರು, ನಮ್ಮ ಹಿರಿಯ ನಾಯಕರು. ಓಕೆ, ಈಗ ಯೂತ್ ಕಾಂಗ್ರೆಸ್ ಸ್ಟೇಟ್ ಪ್ರೆಸಿಡೆಂಟ್ ನಾವು. ಸೊ ಒಂದು ಕಡೆ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಇದೇ ಮುಸ್ಲಿಂ ಸಮುದಾಯದ ಯುವಕರು ಕೂಡ ನಾವು ಕಂಟೆಸ್ಟ್ ಮಾಡ್ತೀವಿ, 80,000ಕ್ಕೂ ಹೆಚ್ಚು ವೋಟ್ ನಮ್ಮ ಪರವಾಗಿದೆ, ಗೆಲ್ತೀವಿ ಅಂತ. ಇದು ಒಂದು ಕಡೆ BJPಗೆ ಲಾಭ ಆಗಬಹುದು ಅನ್ನುವಂಥ ಲೆಕ್ಕಾಚಾರ. ನಾನು ಉದಾಹರಣೆ ನಿಮಗೆ ಶಿಗ್ಗಾಂವ್ ಮತ್ತು ರಾಮನಗರ ಕೊಟ್ಟೆ ಒಂದು ವಿಚಾರಕ್ಕೆ, ಮೈನಾರಿಟಿ ವಿಚಾರಕ್ಕೆ. ಎರಡನೇದು BJPಗೆ ಯಾವ ರೀತಿ ಲಾಭ ಆಗುತ್ತೆ. BJP ಮುಸ್ಲಿಮ್ರನ್ನು ದೂರ ಇಟ್ಕೊಂಡೇ ಬಂದಿದೆ. ಅವರಲ್ಲಿ ಒಂದು MLA ಇಲ್ಲ, ಒಂದು MP ಇಲ್ಲ, ಒಂದು ರಾಜ್ಯಸಭೆ ಇಲ್ಲ,
ಅವ್ರು ಯಾವುದೇ ನಾಯಕತ್ವವನ್ನು ನಮ್ಮ ಮುಸ್ಲಿಂ ಬಾಂಧವರು ಕೊಟ್ಟಿಲ್ಲ. ಅವರೆಲ್ಲರೂ ಕೂಡ ಒಡೆದಾಳುವಂಥ ಕೆಲಸವನ್ನು BJP ಮಾಡ್ತಾಯಿದೆ, RSS ಮಾಡ್ತಾಯಿದೆ. ಅವರಿಂದ ದೇಶ ಕಟ್ಟುವಂಥ ಕೆಲಸ ಯಾವುದೂ ಆಗಲ್ಲ. ಇಲ್ಲೂ ಅಷ್ಟೇ ನಾವು ಒಗ್ಗಟ್ಟಿನಿಂದ ಇದ್ದೀವಿ. ಎಲ್ಲ ಮುಸ್ಲಿಂ ಬಾಂಧವರು ಇರ್ಬೋದು, ಹಿಂದೂ ಬಾಂಧವರು ಇರ್ಬೋದು, ನಾವು ಸಮರ್ಥವ್ರನ್ನ ಗೆಲ್ಲಿಸ್ತೀವಿ. ಯುವ ಕಾಂಗ್ರೆಸ್ ಅದೇ ರೀತಿ ಕೆಲಸವನ್ನು ಮಾಡುತ್ತೆ. ಥ್ಯಾಂಕ್ ಯು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.